press the bell icon on the YouTube app and never miss another update. Hello my dear children, welcome back to the class. Yes, so in our previous class we already learnt everything about this lesson, other important cities. Okay children, yes, in your textbook lesson number 13, other important cities. Okay, so now I will tell the summary of this lesson. ಅಂಡರ್ಸ್ಟುಡ್ ಚಿಲ್ಡ್ರನ್, ಇವತ್ತು ನಾನು ಈ ಲೆಸನ್ನಿನ ಫುಲ್ ಸಮ್ಮರಿ ಬಗ್ಗೆ ನಾನು ಇವತ್ತಿಲ್ಲಿ ಡಿಸ್ಕಷನ್ ಮಾಡೋಣ. ಅಂಡರ್ಸ್ಟುಡ್? ಎಸ್. ಸೊ ಇಂಡಿಯಾ ಇಸ್ ಅವರ್ ಕಂಟ್ರಿ. ಸೊ ಇಂಡಿಯಾ ಇಸ್ ಅವರ್ ಕಂಟ್ರಿ ಆ್ಯಂಡ್ ವಿತ್ ದ ಲಾರ್ಜ್ ಪಾಪ್ಯುಲೇಷನ್ ಅಲ್ವಾ. ಸೊ ಲಾರ್ಜ್ ಪಾಪ್ಯುಲೇಷನ್ ಮೀನ್ಸ್ ವಿ ಆಲ್ರೆಡಿ ನೋ ದಟ್ 138 crore, ಮೋರ್ ದೆನ್ 138 crore ಪಾಪ್ಯುಲೇಷನನ್ನು ಹೊಂದಿರುವಂಥ ಒಂದು ದೇಶ. ಓಕೆ, ಸೊ ಆ್ಯಂಡ್ ದೇರ್ ಆರ್ 29 states and 7 union territories. We already know that which are the main 29 states. ನಮ್ಮ ದೇಶದಲ್ಲಿ 29 ರಾಜ್ಯಗಳಿದ್ದಾವೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತು ಅಲ್ವಾ. ಆ್ಯಂಡ್ ಆಲ್ಸೋ 7 ಯೂನಿಯನ್ ಟೆರಿಟರೀಸ್. 7 ಯೂನಿಯನ್ ಟೆರಿಟರೀಸ್ ಮೀನ್ಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್, ಲಕ್ಷದ್ವೀಪ್, ಪುದುಚೇರಿ ಆ್ಯಂಡ್ ಡಿಯು ಅಂಡಮಾನ್ ಆ್ಯಂಡ್ ನಾಗರ ಹವೇಲಿ ಆ್ಯಂಡ್ ಆಲ್ಸೋ ದ ಚಂಡೀಗಢ ಆ್ಯಂಡ್ ಅವರ್ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿ. Okay, so these are the main union territories. Okay, yes, so India is our diverse country. So how can we tell India is our diverse country? Because we can see many variety of languages, traditions, culture, food habits and dance forms. Okay, ಸೊ ದಟ್ಸ್ ವೈ ಇಂಡಿಯಾ ಇಸ್ ಅವರ್ ಡೈವರ್ಸ್ ಕಂಟ್ರಿ. ನಮ್ಮ ಇಂಡಿಯಾದಲ್ಲಿ ನಾವು ಹಲವಾರು ರೀತಿಯಾದಂತಹ ಭಾಷೆಗಳನ್ನು ನೋಡ್ತೀವಿ, ಸಂಸ್ಕೃತಿಯನ್ನು ನೋಡ್ತೀವಿ, ಮತ್ತು ಅದರ ಜೊತೆಗೆ ಸಂಪ್ರದಾಯಗಳನ್ನು ನೋಡ್ತೀವಿ, ತಮ್ಮದೇ ಆಗಿರುವಂಥ ಒಂದು ಫುಡ್ ಹ್ಯಾಬಿಟ್. ಓಕೆ, ಸೊ ಫುಡ್ ಹ್ಯಾಬಿಟ್ ಆಗಿರ್ಬೋದು, ಅವು ಒಂದು ಸ್ಟೇಟ್ ಕನ್ಸರ್ನ್ ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು, ಇದನ್ನೆಲ್ಲ ನಾವು ಒಂದೇ ದೇಶದಲ್ಲಿ ನೋಡೋ ಅಂಥದ್ದು ಅಲ್ವಾ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ನಮ್ಮ ದೇಶ ವೈವಿಧ್ಯಮಯದಿಂದ ಕೂಡಿರುವಂಥ ದೇಶ ಅಂತೇಳಿ ಕರಿತೀವಿ. ಅಂಡರ್ಸ್ಟುಡ್? ಸೊ ದಟ್ಸ್ ವೈ ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಯೂನಿಕ್ ಸ್ಪೆಷಾಲಿಟಿ. ಸೊ ಒಂದು ಯೂನಿಕ್ ಸ್ಪೆಷಾಲಿಟಿಯನ್ನು ಪ್ರತಿಯೊಂದು ರಾಜ್ಯನೂ ಹೊಂದಿರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಇಟ್ಸ್ ಓನ್ ಕ್ಯಾಪಿಟಲ್ ಆಲ್ಸೋ. ಅದರದ್ದೇ ಆಗಿರೋವಂಥ ಒಂದು ರಾಜಧಾನಿ ಅನ್ನೋದನ್ನು ಅದು ಒಳಗೊಂಡಿರುತ್ತೆ ಅಲ್ವಾ. ಎಸ್, ದಟ್ಸ್ ವೈ ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಕಲ್ಚರ್, ಲ್ಯಾಂಗ್ವೇಜ್, ಫುಡ್ ಹ್ಯಾಬಿಟ್ ಆ್ಯಂಡ್ ಆಲ್ಸೋ ಸಮ್ ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ಸ್. ಓಕೆ ಚಿಲ್ಡ್ರನ್, ಸೊ ಆ್ಯಂಡ್ ಆಲ್ಸೋ ಇಂಡಿಯಾ ಹ್ಯಾಸ್ ಬಿನ್ ರೂಲ್ಡ್ ಸೋ ಮೆನಿ ರೂಲರ್ಸ್ ಆ್ಯಂಡ್ ಕ್ವೀನ್ಸ್ ಆಗಿರ್ಬೋದು ಅಥವಾ ಕಿಂಗ್ಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ರೂಲ್ಡ್ ಬೈ ಡೈನಾಸ್ಟೀಸ್. ಸೊ ಆಲ್ರೆಡಿ ವಿ ನೋ ದಟ್ ಸೋ ಮೆನಿ ರೂಲರ್ಸ್ ಲೈಕ್ ಅಶೋಕ ಚಕ್ರವರ್ತಿ, ಚಂದ್ರಗುಪ್ತ ಮೌರ್ಯ, ಇಮ್ಮಡಿ ಪುಲಕೇಶಿ, ಟಿಪ್ಪು ಸುಲ್ತಾನ್, ಬಾಬೂರ್, ಅಕ್ಬರ್. ಓಕೆ, ಸೊ ಆ್ಯಂಡ್ ಆಲ್ಸೋ ಕ್ವೀನ್ಸ್ ಅಂತ ಹೇಳಿದ್ರೆ ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು. ಓಕೆ, ಸೋ ಮೆನಿ ರೂಲರ್ಸ್ ಹ್ಯಾಸ್ ಬೀನ್ ರೂಲ್ಡ್ ಇನ್ ಅವರ್ ಕಂಟ್ರಿ. ಅಂಡರ್ಸ್ಟುಡ್? ಆ್ಯಂಡ್ ಈಚ್ ಆ್ಯಂಡ್ ಸ್ಟೇಟ್ಸ್ like each states and capital has come up from a person. ಸೊ ಪ್ರತಿಯೊಂದು ರಾಜ್ಯ ಆಗಿರ್ಬೋದು ಅಥವಾ ಒಂದು ನಗರ ಆಗಿರ್ಬೋದು, ಅದು ಒಂದು ವ್ಯಕ್ತಿಯಿಂದ ನಿರ್ಮಾಣವಾಗಿರುವಂಥದ್ದಾಗಿದೆ ಅಲ್ವಾ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ ಹ್ಯಾಸ್ ಕಮ್ ಅಪ್ ಫ್ರಮ್ ಅ ಪರ್ಸನ್ ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಹಿಸ್ಟ್ರಿ ಇನ್ ಡೆವಲಪ್ಮೆಂಟ್. ಓಕೆ, ಸೊ ಅವರಿಂದ ಅಂದರೆ ಯಾರಿಂದ ನಿರ್ಮಾಣವಾಗಿರುತ್ತೋ ಅವರಿಂದ ಆ ಒಂದು ಸಿಟಿ ಆಗಿರ್ಬೋದು, ಇಟ್ ಮೀನ್ಸ್ ಅ ಸ್ಟೇಟ್ ಆಗಿರ್ಬೋದು ಅಥವಾ ಒಂದು ಸಿಟಿ ಆಗಿರ್ಬೋದು, ಅದೇನಾಗಿರುತ್ತೆ, ಡೆವಲಪ್ಮೆಂಟ್ ಆಗಿರುತ್ತೆ ಅಲ್ವಾ. ಎಸ್ ಚಿಲ್ಡ್ರನ್? ಎಸ್, ಲೈಕ್ ದಟ್ ಅಪಾರ್ಟ್ ಫ್ರಮ್ 4 metropolitan cities. ಆಲ್ರೆಡಿ ವಿ ನೋ ದಟ್ ವಿಚ್ ಆರ್ ದ ಮೇನ್ 4 metropolitan cities ಅಂತ ಹೇಳಿದ್ರೆ ಡೆಲ್ಲಿ, ಮುಂಬೈ, ಕಲ್ಕತ್ತಾ ಆ್ಯಂಡ್ ಚೆನ್ನೈ. Understood? So these are the main metropolitan cities. Metropolitan cities means what? So metropolitan cities means a large city, major city ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ಇದರ ಜೊತೆಗೆ 29 ಸ್ಟೇಟ್ಸ್ ಇನ್ಕ್ಲೂಡ್ ಆಗಿ ಅದರದೇ ಆಗಿರುವಂಥ ಇಂಪಾರ್ಟೆನ್ಸನ್ನು ಮತ್ತು ಅದು ನಮ್ಮ ಕಂಟ್ರಿಗೆ ಕೊಟ್ಟಿರುವಂಥ ಒಂದು
ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಇವತ್ತು ಈ ಲೆಸನಲ್ಲಿ ನೋಡ್ತೀವಿ. ಅಂಡರ್ಸ್ಟುಡ್? ಸೊ ಇನ್ ದಿಸ್ ಲೆಸನ್ ವಿ ವಿಲ್ ಲರ್ನ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಸಿಟೀಸ್ ಲೈಕ್ ಹೈದರಾಬಾದ್ ಆ್ಯಂಡ್ ಬ್ಯಾಂಗ್ಳೂರ್ ಆ್ಯಂಡ್ ಆಲ್ಸೋ ಜೈಪುರ್, ಚಂಡೀಗಢ್, Ahmedabad, Guwahati and Patna and another one Kerala means Thiruvananthapuram and lastly Lucknow. We already learnt in the previous session. Understood? So now first one Hyderabad. Understood? So Hyderabad is the capital of Telangana. Understood? Yes, and also it's a metropolitan city. So like ಮೇಜರ್ ಸಿಟಿ ಅಂತಲೇ ನಾವು ಹೇಳ್ಬೋದು ಅಲ್ವಾ. ಸೊ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 66, ಸಾರಿ ಪೇಜ್ ನಂಬರ್ 70. ಸೊ ಪೇಜ್ ನಂಬರ್ 70. ಸೊ ಅದರ್ ಇಂಪಾರ್ಟೆಂಟ್ ಸಿಟೀಸ್. ಸೊ ವಿ ಆಲ್ರೆಡಿ ಲರ್ನ್ಟ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಸಮ್ ಇಂಪಾರ್ಟೆಂಟ್ ಸಿಟೀಸ್ ಲೈಕ್ ಹೈದ್ರಾಬಾದ್ ಅಂತ ಹೇಳಿದೆ ನಾನಲ್ವಾ. ಸೊ ಫಸ್ಟ್ ಹೈದ್ರಾಬಾದ್ನ ನಾವು ಮತ್ತೆ ರೀಕಾಲ್ ಮಾಡೋದಾದರೆ, ಹೈದ್ರಾಬಾದ್ ಈಸ್ ದ ಕ್ಯಾಪಿಟಲ್ ಆಫ್ ತೆಲಂಗಾಣ. ಓಕೆ ಚಿಲ್ಡ್ರನ್, ಆ್ಯಂಡ್ ಫಿಫ್ತ್ ಲಾರ್ಜೆಸ್ಟ್ ಸಿಟಿ. ಸೊ ಫಿಫ್ತ್ ಲಾರ್ಜೆಸ್ಟ್ ಸಿಟಿ ಅಂತಲೂ ನಾವು ಕರಿತೀವಿ. ಆ್ಯಂಡ್ ಆಲ್ಸೋ ಇಟ್ಸ್ ಡಿವೈಡೆಡ್ ಇಂಟು ಟ್ವಿನ್ ಸಿಟೀಸ್ ಲೈಕ್ ಹೈದ್ರಾಬಾದ್ ಆ್ಯಂಡ್ ಸಿಕಂದ್ರಾಬಾದ್. Understood? And one artificial lake also there in a Hussain Sagar lake. Okay, so Hussain Sagar lake, it's a connected to cities like Hyderabad and Sikandrabad anteli heltivi. So this Hyderabad founded by Qutub Shahi dynasty, Qutub Shahi dynasty of Golconda. It is a more than 400 years old and it's a noted for its natural beauty. ಓಕೆ, ಸೊ ಅದರದ್ದೇ ಆಗಿರೋವಂಥ ಒಂದು ನ್ಯಾಚುರಲ್ ಬ್ಯೂಟಿಯನ್ನು ಒಳಗೊಂಡಿರುವಂಥದ್ದು ಯಾವ ಸಿಟಿ ಅದು? ಹೈದ್ರಾಬಾದ್. ಓಕೆ, ಸೊ ಇದು ಯಾರಿಂದ ಸ್ಥಾಪಿಸಲ್ಪಟ್ಟಿತ್ತು ಅಂದರೆ ಕುತುಬ್ ಶಾಹಿ ಡೈನಾಸ್ಟಿ ಅವರಿಂದ. ಓಕೆ, ಸೊ ಈ ಒಂದು ರಾಜಮನೆತನ ಆಳಿರುವಂಥ ಒಂದು ಈ ನಗರ ತುಂಬ ಪ್ರಕೃತಿ ಸೌಂದರ್ಯವನ್ನು ಒಳಗೊಂಡಿರುವಂಥದ್ದು. ಓಕೆ ಚಿಲ್ಡ್ರನ್, ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಿ ಸೋ ಮೆನಿ ಅಟ್ರಾಕ್ಷನ್ ಪ್ಲೇಸಸ್. ಅಂಡರ್ಸ್ಟುಡ್? ಸೊ ಇಲ್ಲಿ ನೋಡಲೇಬೇಕಾಗಿರುವಂಥ ಕೆಲವೊಂದು ಪ್ರಮುಖ ಸ್ಥಳಗಳನ್ನು ನಾವು ನೋಡ್ಬೋದು. ಮೇನ್ಲಿ ಅ ಫೇಮಸ್ ಚಾರ್ಮಿನಾರ್. ಓಕೆ, ಚಾರ್ಮಿನಾರ್. ಸೊ ಚಾರ್ಮಿನಾರ್ ಯು ನೋ ಆಲ್ರೆಡಿ. ಸೊ ಸ್ಟೈಲ್ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿದೆ ಅಂತ ನಾನು ಹೇಳಿದೆ. ವೆನ್ ಇಟ್ ಬಿಲ್ಟ್ 1591 ಅಂತಲೂ ಹೇಳಿದೆ ಅಲ್ವಾ. ಸೊ ಚಾರ್ಮಿನಾರ್ ಆ್ಯಂಡ್ ಆಫ್ಟರ್ ದ ನೆಕ್ಸ್ಟ್ ಚಾರ್ಮಿನಾರ್, ಸೊ ನೆಕ್ಸ್ಟ್ ಟು ದ ಚಾರ್ಮಿನಾರ್ ಲೈಸ್ ದ ಮೆಕ್ಕಾ ಮಸ್ಜಿದ್. Understood? Mecca Masjid and also the Golconda Fort and the Solar Jung Museum and Nehru Zoological Park and the public garden and also the Birla Mandir. So these are the main attraction places in Hyderabad. Understood children? Yes, and some of the important industries like textile industry ಆಗಿರ್ಬೋದು, ಟೊಬ್ಯಾಕೋ ಇಂಡಸ್ಟ್ರಿ ಆಗಿರ್ಬೋದು, ಅದರ ಜೊತೆಗೆ ಹ್ಯಾಂಡಿಕ್ರಾಫ್ಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ತುಂಬ ಫೇಮಸ್ ಆಗಿರುವಂಥ ಒಂದು ಇಂಡಸ್ಟ್ರಿ. ಹ್ಯಾಂಡಿಕ್ರಾಫ್ಟ್ಸ್ ಮೀನ್ಸ್ ಲೈಕ್ ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಅ ಡೆಕೋರೇಟಿವ್ ಆಬ್ಜೆಕ್ಟ್ಸ್ ಬೈ ಹ್ಯಾಂಡ್ ಅಂತೇಳಿ ಕರಿತೀವಿ. ಕರಕುಶಲ ವಸ್ತುಗಳು ಅಂತೇಳಿ ಆ ಒಂದು ವಸ್ತುಗಳು ಇಲ್ಲಿ ಹೈದರಾಬಾದಲ್ಲಿ ತುಂಬ ಫೇಮಸ್ ಅಂತೇಳಿ ನಾವು ಹೇಳ್ಬೋದು. ಓಕೆ, ಸೊ ಲೈಕ್ ಫೇಮಸ್ ಫಾರ್ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಆಲ್ಸೋ ದ ಫರ್ನಿಚರ್ and potala sarees and another one like ಲ್ಯಾಕ್ ಬ್ಯಾಂಗಲ್ಸ್, ಅರಗಿನಿಂದ ಮಾಡಿರುವಂಥ ಒಂದು ಬಳೆಗಳನ್ನು, ಇದು ತುಂಬ ಫೇಮಸ್ ಆಗಿದೆ. ಅದರ ಜೊತೆಗೆ ಪರ್ಲ್ ಜ್ಯುವೆಲರಿ, ದ ಸಿಟಿ ಆಫ್ ಪರ್ಲ್ಸ್ ಅಂತ ನಿಕ್ ನೇಮನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಸಿಟಿ ಆಫ್ ಪರ್ಲ್ಸ್ ಅಂದರೆ ಹವಳಗಳು. ಓಕೆ, ಸೊ ಹವಳಗಳನ್ನು ತುಂಬಿರುವಂಥ ಒಂದು ನಗರ ಅಂತೇಳಿ ನಾವು ಕರಿತೀವಿ. ಓಕೆ, ಆ್ಯಂಡ್ ಮೇನ್ ಫೆಸ್ಟಿವಲ್ಸ್ ಸೆಲೆಬ್ರೇಟೆಡ್ ಇಯರ್ ಮೀನ್ಸ್ ಇಂಡಿಯನ್ ಫೆಸ್ಟಿವಲ್ಸ್ ಲೈಕ್ ದಿವಾಲಿ, Eid, Muharram, Christmas, Pongal and Ganesha Navaratri. Understood children? So this is all about Hyderabad. And come to the next important city, Bangalore. So Bangalore is the capital of Karnataka, IT capital and also the Silicon City, electronic city. So many names are there. ಸೊ ಬೆಂಗಳೂರಿಗೆ ನಾವು ಹಳೆಯ ಒಂದು ಹೆಸರಲ್ಲಿ ಕರೆಯೋದಾದರೆ ಅದನ್ನು ಬೆಂಗಳೂರು ಅಂತೇಳಿ ನಾವು ಕರಿತಾ ಇದ್ವಿ. ಸೊ ಅದನ್ನು ಯಾರಪ್ಪ ಇದು ಮಾಡಿರೋದು ಅಂದರೆ, ಫಾರ್ ಎಕ್ಸಾಂಪಲ್ ಇಟ್ ಈಸ್ ನೋನ್ ಹ್ಯಾಸ್ ದ ಗಾರ್ಡನ್ ಸಿಟಿ. ಅದಕ್ಕೆ ಮತ್ತೊಂದು ಹೆಸರಲ್ಲಿ ನಾವೇನಂತ ಕರಿತೀವಿ? ಗಾರ್ಡನ್ ಸಿಟಿ ಅಂತೇಳಿ ಕರಿತೀವಿ. ಆ್ಯಂಡ್ ಆಲ್ಸೋ ನಾವು ದ IT ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ IT ಮೀನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ.
ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ ನಾವು ಕರಿತೀವಿ, ಅದನ್ನು ನಮ್ಮ ಇಂಡಿಯಾದ ಕ್ಯಾಪಿಟಲ್ ಅಂತಲೂ ನಾವು ಅದನ್ನು ರೆಕಗ್ನೈಸ್ ಮಾಡ್ತೀವಿ. ಓಕೆ, ಸೊ ಪೀಪಲ್ ಸ್ಪೀಕ್ ಕನ್ನಡ. Okay, so people speak Kannada and also spoken English. Okay, so most of the Karnataka government offices around the Kabban Park, understood children, and industries of Bangalore produce ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ ಮೇನ್ ಇಂಡಸ್ಟ್ರೀಸ್ಗಳು ಅಂತ ಹೇಳಿದ್ರೆ, ಸೊ ಲೈಕ್ ಸೋಪ್ಸ್ ಆಗಿರ್ಬೋದು, ಟೆಲಿಫೋನ್ಸ್ ಆ್ಯಂಡ್ ಕೆಮಿಕಲ್ಸ್ ಆ್ಯಂಡ್ ಆಲ್ಸೋ ವಾಚಸ್, ಟೆಕ್ಸ್ಟೈಲ್ಸ್. Okay, so and also it's a famous made silk sarees made here are very popular. ಸಿಲ್ಕ್ ಸ್ಯಾರೀಸ್ಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಇದು ಸಹ ತುಂಬ ಫೇಮಸ್ ಆಗಿರೋದು, ಬೆಂಗಳೂರಲ್ಲಿ ಒಂದು ಫೇಮಸ್ ಅಂತೇಳಿ ನಾವು ರೆಕಗ್ನೈಸ್ ಮಾಡೋದಾದರೆ ಸಿಲ್ಕ್ ಸ್ಯಾರೀಸ್. ಓಕೆ, ಅಂಡರ್ಸ್ಟುಡ್. ಆ್ಯಂಡ್ ಬೆಂಗಳೂರು ಇಸ್ ಅ ಸಿಟಿ, ಅ ಫೇಮಸ್ ಪ್ಲೇಸಸನ್ನು ನಾವು ನೋಡ್ಬೋದು. ಸೊ ಫೇಮಸ್ ವೈಲ್ಡ್ ರೋಡ್ಸ್ ಅಂದರೆ ಆಲ್ರೆಡಿ ಐ ಗಿವನ್ ಒನ್ ಎಕ್ಸಾಂಪಲ್, PRR ರೋಡ್ ಅಂತೇಳಿ ನಾವು ಕರಿತೀವಿ, ಪೆರಿಫಿರಿಯಲ್ ರೋಡ್, ಇಟ್ ಮೀನ್ಸ್ PRR ರಿಂಗ್ ರೋಡ್ ಅಂತೇಳಿ ನಾವು ಕರಿತೀವಿ. ಆ ರೋಡ್ ತುಂಬ ಫೇಮಸ್ ಆಗಿದೆ ಅಲ್ಲಿ. ಓಕೆ, ಆ್ಯಂಡ್ ಆಲ್ಸೋ ವೆಲ್ ಪ್ಲ್ಯಾನ್ಡ್ ಸ್ಟ್ರೀಟ್ಸ್. ಓಕೆ, ತುಂಬ ಪ್ಲ್ಯಾನ್ ಆಗಿ ಅದು ನಿರ್ಮಾಣ ಮಾಡಿರುವಂಥದ್ದು ಬೆಂಗಳೂರು. ಓಕೆ ಚಿಲ್ಡ್ರನ್, ಆ್ಯಂಡ್ ಆಲ್ಸೋ ದ ಪ್ಲೇಸ್ ಟು ವಿಸಿಟ್ ಇನ್ಕ್ಲೂಡ್ ಇಯರ್ ಕೆಂಪೇಗೌಡ ಸರ್ಕಲ್ ಆಗಿರ್ಬೋದು. ಅಂದರೆ ನಾವು ಇವಾಗ ಮೆಜೆಸ್ಟಿಕ್ಕನ್ನು ನೋಡ್ತೀವಲ್ವ, ಕೆಂಪೇಗೌಡ ಸರ್ಕಲ್ ಆ್ಯಂಡ್ ಚಿಕ್ಪೇಟ್ ಆ್ಯಂಡ್ ವಿಧಾನ ಸೌಧ ಆ್ಯಂಡ್ ಲಾಲ್ಬಾಗ್, ಟಿಪ್ಪು ಸುಲ್ತಾನ್ಸ್ ಪ್ಯಾಲೇಸ್. ಟಿಪ್ಪು ಸುಲ್ತಾನ್ಸ್ ಪ್ಯಾಲೇಸ್ನ ನಾವು ಸಮ್ಮರ್ ಪ್ಯಾಲೇಸ್ ಅಂತಲೂ ನಾವು ಕರಿತೀವಿ. ಓಕೆ, ಆ್ಯಂಡ್ ದ ಗವರ್ನಮೆಂಟ್ ಮ್ಯೂಸಿಯಂ, understood, government museum. And the major festivals celebrate year means Indian festivals like Deepavali and Dasara and Makara Sankranti and the fest of Saint Philomena. Understood children? Okay, this is all about Bangalore. And next one, Jaipur. We given a nickname. Jaipur means a pink city anteli ನಾವು ಕರಿತೀವಿ. So pink city, Jaipur is the capital of Rajasthan. Understood? ಸೊ ರಾಜಸ್ಥಾನ್ ನಾವು ಒಂದು ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ಜೈಪುರ್ ಅಂತೇಳಿ ಕರಿತೀವಿ. ಇದಕ್ಕೆ ಒಂದು ನಿಕ್ ನೇಮನ್ನು ಕೊಟ್ಟಿದ್ದೀವಿ, ಅದು ಯಾವುದು ಅಂತ ಹೇಳಿದ್ರೆ ಪಿಂಕ್ ಸಿಟಿ. ಆ್ಯಂಡ್ ಇಟ್ ವಾಸ್ ಫೌಂಡೆಡ್ ಬೈ ಮಹಾರಾಜ ಸವಾಯಿ ಜಯಸಿಂಗ್. ಸೊ ಯಾರಿಂದ ಸ್ಥಾಪಿಸಲ್ಪಟ್ಟಿರುವಂಥದ್ದು ಇದು ಜೈಪುರು? ಮಹಾರಾಜ ಸವಾಯಿ ಜಯಸಿಂಗ್. ಸೊ ಇನ್ ದ ಇಯರ್ 1727 ಅಂತಲೇ ಹೇಳಿದೆ ನಾನು. ಓಕೆ, ಸೊ ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸ್ ಪಿಂಕ್ ಕಲರಲ್ಲೇ ಇದೆ. ಓಕೆ, ಇಟ್ ಮೀನ್ಸ್ ಪಿಂಕ್ ಕಲರಲ್ಲಿ ಸ್ಟೋನ್ಸಿಂದ ಕಟ್ಟಿರುವಂಥದ್ದು ಓಲ್ಡ್ ಪಾರ್ಟ್ ಆಫ್ ದ ಸಿಟಿ. ಓಕೆ ಚಿಲ್ಡ್ರನ್, ಸೊ ಡ್ಯೂರಿಂಗ್ ದ ಸನ್ಸೆಟ್ ಟೈಮಲ್ಲಿ, ಅಂದರೆ ಸಂಜೆ ಆಗುವಾಗ, ಸನ್ಸೆಟ್ ಆಗುವಾಗ, ಸೊ ದ ಸಿಟಿ ಗ್ಲೋಸ್ ಪಿಂಕ್ ಅಂತೇಳಿ ನಾವು ಕರಿತೀವಿ. ಅಂದರೆ ಟೋಟಲಿ ಸಂಜೆ ವೇಳೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ಸಿಟಿ ಮೇಲೆ ಬಿದ್ದಾಗ, ನಗರದ ಮೇಲೆ ಬಿದ್ದಾಗ ಪೂರ್ತಿ ಸಿಟಿ ಹೆಂಗೆ ಕಾಣುತ್ತೆ ಅಂದರೆ ಪಿಂಕ್ ಕಲರಲ್ಲಿ ಅದು ಕಾಣುತ್ತೆ. ಸೊ ಅದಕ್ಕೆ ನಾವು ಅದಕ್ಕೆ ಪಿಂಕ್ ಸಿಟಿ ಅಂತೇಳಿ ಹೆಸರು ಕೊಟ್ಟಿದ್ವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಆಲ್ ದ ಮೇನ್ ಗವರ್ನಮೆಂಟ್ ಆಫೀಸಸ್ ಆರ್ ಲೊಕೇಟೆಡ್ ಇನ್ ಜೈಪುರ್. ಓಕೆ, ಸೊ ಜೈಪುರ್ ಒಂದು ಮೇನ್ ಗವರ್ನಮೆಂಟ್ ಆಫೀಸಸ್ಗಳು ಅದರ ಒಂದು ಸಿಟಿ ಒಳಗಡೆ ನಾವು ನೋಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇನ್ ಜೈಪುರ್ ಆರ್ ಬೇಸ್ಡ್ ಆನ್ ಹ್ಯಾಂಡಿಕ್ರಾಫ್ಟ್ಸ್. ಹ್ಯಾಂಡಿಕ್ರಾಫ್ಟ್ಸ್ ಅಂದರೆ ಆಲ್ರೆಡಿ ನಮಗೆ ಗೊತ್ತು, ಕರಕುಶಲ ವಸ್ತುಗಳು ಅಂತೇಳಿ. ಡೆಕೋರೇಟ್ ಮಾಡೋವಂಥ ವಸ್ತುಗಳಾಗಿರ್ಬೋದು, ಅಥವಾ ಕೈಯಿಂದ ಮಾಡಿರುವಂಥ ಕರಕುಶಲ ವಸ್ತುಗಳು, ಗೊಂಬೆಗಳಾಗಿರ್ಬೋದು. ಸೊ ಈ ಥರ ವಸ್ತುಗಳನ್ನು ಮಾಡೋದ್ರಲ್ಲಿ ಜೈಪುರ್ ತುಂಬ ಫೇಮಸ್. ಓಕೆ, ಬೇಸ್ಡ್ ಆನ್ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಇಟ್ ಮೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡೆಕೋರೇಟಿವ್ ಆಬ್ಜೆಕ್ಟ್ಸ್ ಬೈ ಹ್ಯಾಂಡ್ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ವಿಚ್ ಆರ್ ದೇರ್ ಸಮ್ ಆಫ್ ದ ಹ್ಯಾಂಡಿಕ್ರಾಫ್ಟ್ಸ್ ಇಂಡಸ್ಟ್ರೀಸ್ ಯಾವುದಾದ್ರು ಅಂದರೆ ಜ್ಯುವೆಲರಿ, ಸಮ್ ಆಫ್ ದೆಮ್ ಆರ್ ಜ್ಯುವೆಲರಿ, ಎನಮಲ್, ಟೈ ಆ್ಯಂಡ್ ಡೈ ಆ್ಯಂಡ್ ಮೆಟಲ್ ವರ್ಕ್ ಆ್ಯಂಡ್ ಸ್ಟೋನ್ ವರ್ಕ್ ಆ್ಯಂಡ್ ಮಾರ್ಬಲ್ ಅಂದರೆ ಅಮೃತ ಶಿಲೆ ಅಂತೇಳಿ ನಾವು ಕರಿತೀವಿ. ವೈಟ್ ಕಲರಲ್ಲಿರುತ್ತೆ. ನಾವು ತಾಜ್ ಮಹಲ್ ನೋಡಿದ್ದೀವಲ್ವ? ಸೊ ತಾಜ್ ಮಹಲ್ ಪೂರ್ತಿಯಾಗಿ ಬಿಲ್ಟ್ ಆಗಿರೋದು ಯಾವುದರಿಂದ ಅಂತ ಹೇಳಿದ್ರೆ ಈ ಒಂದು ಮಾರ್ಬಲ್ ಸ್ಟೋನಿಂದ. ಓಕೆ, ಸೊ ಆ್ಯಂಡ್ ಐವರಿ ವರ್ಕ್ ಮೀನ್ಸ್ ದಂತ ಅಂತೇಳಿ ನಾವು ಕರಿತೀವಿ. ಸೊ ಎಲಿಫೆಂಟಿಂದು ನಾವು ಐವರಿ ನೋಡಿದ್ದೀವಲ್ವ, ದಂತ. ಎಸ್, ಆ್ಯಂಡ್ ದ ಮೇನ್ ಶಾಪಿಂಗ್ ಸೆಂಟರ್ಸ್ ಇನ್ ದ ಸಿಟಿ. ಆ ಒಂದು ಸಿಟಿಯಲ್ಲಿ ಮೇನ್ ಒಂದು ಶಾಪಿಂಗ್ ಸೆಂಟರ್ ಇದೆ ಅಂತ ಹೇಳಿದ್ರೆ ಅದು ಯಾವುದು ಅಂತ ಹೇಳಿದ್ರೆ ಝೋರಿ ಬಜಾರ್. ವಿಚ್ ಒನ್ ದಟ್ ಈಸ್ ಝೋರಿ
bazaar. Understood, children? Yes, and Jaipur is the major tourist attraction places. See, children, every city or every states it have its their own tourist places. ಪ್ರತಿಯೊಂದು ನಗರದಲ್ಲೂ ನೋಡ್ತೀವಿ ನಾವು, ಪ್ರತಿಯೊಂದು ರಾಜ್ಯದಲ್ಲೂ ನಾವು ನೋಡಲೇಬೇಕಾಗಿರುವಂಥ ಒಂದು ವರ್ತ್ ಸೀಯಿಂಗ್ ಪ್ಲೇಸಸನ್ನು ನಾವು ನೋಡ್ಬೋದು. ಓಕೆ, ಸೊ ಲೈಕ್ ದಟ್ ಜೈಪುರ್ ಆಲ್ಸೋ ಈಸ್ ಅ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಲೈಕ್ ಆವಾ ಮಹಲ್ and palace, city palace, Amber Fort and the Jantar Mantar Observatory and like festivals. In these Jaipur peoples are celebrate Tej festival, the Elephant festival and Gangur are celebrated in Jaipur. Main festivals ಯಾವ್ದು ಇಲ್ಲಿ ಅಂತ ಹೇಳಿದ್ರೆ ತೇಜ್ ಫೆಸ್ಟಿವಲ್ ಅನ್ನೋದು, ಮತ್ತು ದ ಎಲಿಫೆಂಟ್ ಫೆಸ್ಟಿವಲ್ ಅಂತ ಹೇಳಿದ್ರೆ ಟ್ರೆಡಿಷ್ನಲ್ ಫೆಸ್ಟಿವಲ್ ಅಂತ ಹೇಳಿದೆ. ಗಾಂಗೂರ್ ಫೆಸ್ಟಿವಲ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ವೀಟ್ ಡಿಶ್ನ ಮಾಡ್ತಾರೆ, ಗೇವಾರ್ ಅಂತೇಳಿ. ಅದು ಮೈದಾದಿಂದ ಮಾಡೋವಂಥ ಒಂದು ಸ್ವೀಟ್, ಅದು ಫೇಮಸ್ ಆಗಿದೆ. ಸೊ ಈ ಹಬ್ಬಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಗಾಂಗೂರ್ ಫೆಸ್ಟಿವಲಲ್ಲಿ ಆ ಪರ್ಟಿಕ್ಯುಲರ್ ಆಗಿರುವಂಥ ಸ್ವೀಟ್ ಡಿಶ್ ಗೇವರ್ ಸ್ವೀಟನ್ನು ಮಾಡ್ತಾರೆ. ಓಕೆ, ವಿಚ್ ಒನ್ ದಟ್ ಸ್ವೀಟ್? ಗೇವರ್ ಸ್ವೀಟ್. ಅದನ್ನು ಎದರಿಂದ ಮಾಡ್ತಾರೆ ಅಂತ ಹೇಳಿದ್ರೆ ಮೈದಾ ಫ್ಲೋರ್ ಗೊತ್ತಲ್ವ ನಿಮಗೆ? ಸೊ ಅದರಿಂದ ಮಾಡ್ತಾರೆ. ಈ ಸೆಲೆಬ್ರೇಷನ್ಸನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ದ ಮೇನ್ ಫೆಸ್ಟಿವಲ್ಸ್ ಆ್ಯಂಡ್ ದೀಸ್ ಜೈಪುರ್ people like celebrate some festivals like Tej Elephant Festival and Gangur are main festivals. Okay, so this is all about Jaipur. And the next one, Chandigarh. Okay, Chandigarh, already we know that this is one of the union territory ಅಂತ ಹೇಳಿದೆ. ಸೊ ಒಕ್ಕೂಟ ಪ್ರಾಂತ್ಯಗಳಲ್ಲಿ ಇದು ಒಂದು ರಾಜ್ಯ, ಒಂದು ಸಿಟಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಒಕ್ಕೂಟ ಪ್ರಾಂತ್ಯ ಅಂತೇಳಿ ಕರಿತೀವಿ, ಯೂನಿಯನ್ ಟೆರಿಟರಿ ಅಂತೇಳಿ ನಾವು ಹೇಳ್ತೀವಿ. ಓಕೆ, ಸೊ Chandigarh is the union territory. It is also a joint capital of two states like one is Punjab and another one is Haryana. Understood? So Punjab and Haryana. Okay, children, and this clean, green and well laid out city was designed by, ಸೊ ಡಿಸೈನ್ ಅಂದರೆ ವಿನ್ಯಾಸವನ್ನು, ಈ ಒಂದು ಸಿಟಿ ಹೀಗೆ ಇರಬೇಕು ಅನ್ನೋ ಒಂದು ವಿನ್ಯಾಸವನ್ನು ಡಿಸೈನ್ ಮಾಡಿರುವಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ದ ಫೇಮಸ್ ಫ್ರೆಂಚ್ ಆರ್ಕಿಟೆಕ್ಟ್. ಸೊ ಫ್ರೆಂಚ್ ಆರ್ಕಿಟೆಕ್ಟ್ ಅಂದರೆ ಅ ಪರ್ಸನ್ ಹೂ ಪ್ಲಾನ್ಸ್ ಆ್ಯಂಡ್ ಡಿಸೈನ್ಸ್ ಬಿಲ್ಡಿಂಗ್ಸ್. ಓಕೆ, ಸೊ ಆರ್ಕಿಟೆಕ್ಟ್ ಅಂದರೆ ಗೊತ್ತಾಯ್ತಲ್ವ ನಿಮಗೆ? ಅ ಪರ್ಸನ್ ಹೂ ಪ್ಲಾನ್ಸ್ ಆ್ಯಂಡ್ ಡಿಸೈನ್ ಬಿಲ್ಡಿಂಗ್ಸ್. ಈ ಒಂದು ಪ್ಲ್ಯಾನ್ ಮಾಡೋವಂಥದ್ದು ಪರ್ಸನ್, ಯಾವುದು ಒಂದು ಬಿಲ್ಡಿಂಗ್ ಬಗ್ಗೆ ಒಂದು ಪ್ಲ್ಯಾನ್ ಮಾಡೋವಂಥದ್ದು, ಹೀಗೆ ಇರಬೇಕು ಅಥವಾ ಈ ಒಂದು ಡೈರೆಕ್ಷನ್ಸಲ್ಲಿ ಈ ಒಂದು ರೂಮ್ಸ್ ಸಿಚುವೇಟ್ ಆಗಬೇಕು ಅನ್ನೋದನ್ನು ಪ್ಲ್ಯಾನ್ಸ್ ಮಾಡ್ತಾರಲ್ಲ, ಆ ಒಂದು ಪರ್ಸನ್ಗೆ ನಾವಿಲ್ಲಿ ಆರ್ಕಿಟೆಕ್ಟ್ ಅಂತ ಹೇಳ್ತಾರೆ. ಸೊ ಲೈಕ್ ಫ್ರೆಂಚ್ ಆರ್ಕಿಟೆಕ್ಟ್ ಲೀ ಕಾರ್ಬ್ಯೂಸಿಯರ್. ಸೊ ಲೀ ಕಾರ್ಬ್ಯೂಸಿಯರ್ ಅನ್ನೋರು ಈ ಒಂದು ಚಂಡೀಗಢ್ ಸಿಟಿನ ಪ್ಲ್ಯಾನ್ ಮಾಡಿದ್ದಾರೆ. ಅದರಲ್ಲಿ ಹೆಂಗೆ ಪ್ಲ್ಯಾನ್ ಮಾಡಿದರು ಅಂದರೆ ಸೆಕ್ಟರ್ಸ್ಗಳನ್ನು ಮಾಡಿದ್ದಾರೆ. ಸೊ ಫಸ್ಟ್ ಸೆಕ್ಟರ್ಸ್ ಇಟ್ ಡಿವೈಡೆಡ್ ಹ್ಯಾಸ್ ದ ಸೆಕ್ಟರ್ ಇಂಟು ಡಿಫ್ರೆಂಟ್ ಸೆಕ್ಟರ್ಸ್. ಓಕೆ, ಅದರಲ್ಲಿ ಫಸ್ಟ್ ಸೆಕ್ಟರಲ್ಲಿ ಯಾವುದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅವರು ಅಂದರೆ ಗವರ್ನಮೆಂಟ್ ಆಫೀಸಸ್ಗಳಿಗೆ. ಫಸ್ಟ್ ಸೆಕ್ಟರಲ್ಲಿ ಅವರು ದ ಗವರ್ನಮೆಂಟ್ ಆಫೀಸಸ್ ಸಚ್ ಆಸ್ ದ ಸೆಕ್ರೆಟರೇಟ್ ಅಂತೇಳಿ ಕರಿತೀವಿ. ಸೆಕ್ರೆಟರೇಟ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತೇಳಿ ನಾವು ಕರಿತೀವಿ. ಆ್ಯಂಡ್ ಆಲ್ಸೋ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಆಲ್ಸೋ ದ ಹೈ ಕೋರ್ಟ್. ಓಕೆ ಚಿಲ್ಡ್ರನ್, ಸೊ ಇದು ಫಸ್ಟ್ ಸೆಕ್ಟರಲ್ಲಿ ಬರೋವಂಥದ್ದು ಗವರ್ನಮೆಂಟ್ ಆಫೀಸಸ್ಗಳು. ಓಕೆ, ಆ್ಯಂಡ್ ಪೀಪಲ್ ಸ್ಪೀಕ್ ಇಯರ್ ಪಂಜಾಬಿ. ಸೊ ಮೇನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದಾಗಾದ್ರೆ ಇಲ್ಲಿ ಪಂಜಾಬಿ ಆ್ಯಂಡ್ ಹಿಂದಿ, ಆ್ಯಂಡ್ ಆಲ್ಸೋ ಸ್ಪೋಕನ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ಓಕೆ ಚಿಲ್ಡ್ರನ್, ಎಸ್, ಆ್ಯಂಡ್ ಸಮ್ ವೆರೈಟಿ ಆಫ್ ಇಂಡಸ್ಟ್ರೀಸ್ಗಳನ್ನು ನಾವು ನೋಡ್ಬೋದು ಇಲ್ಲಿ. ಸೊ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ಲೈಕ್ ಇಂಡಸ್ಟ್ರೀಸ್ ಪ್ರೊಡ್ಯೂಸಿಂಗ್ ಲೈಕ್ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಿರ್ಬೋದು, ಅಥವಾ ಸ್ಯಾನಿಟರಿ ವೇರ್ ಮೀನ್ಸ್ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಫ್ಯಾಕ್ಟ್ರಿ ನಾವಿಲ್ಲಿ ನೋಡ್ತೀವಿ. ಓಕೆ ಚಿಲ್ಡ್ರನ್, ಆ್ಯಂಡ್ ಆಲ್ಸೋ ದ ಫಾರ್ಮಸ್ಯೂಟಿಕಲ್ಸ್ ಮೀನ್ಸ್ ಮೆಡಿಸನ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡುವಂಥ ಇಂಡಸ್ಟ್ರೀಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಓಕೆ ಚಿಲ್ಡ್ರನ್, ಆ್ಯಂಡ್ ಪ್ಲೇಸಸ್ ಟು ಸಿ ಇನ್ಕ್ಲೂಡ್ ಇಯರ್ ಸಮ್ ವರ್ತ್ ಸೀಯಿಂಗ್ ಪ್ಲೇಸಸ್ ಅಂತ ಹೇಳಿದ್ರೆ ನಾವಿಲ್ಲಿ ರಾಕ್ ಗಾರ್ಡನ್ ನೋಡ್ತೀವಿ. ರಾಕ್ ಗಾರ್ಡನ್ ಅಂದರೆ ಇಟ್ಸ್ ಮೇಡ್ ಬೈ ಸಮ್ ವೇಸ್ಟ್ ಮೆಟೀರಿಯಲ್.
ಓಕೆ, ಸೊ ವೇಸ್ಟ್ ಮೆಟೀರಿಯಲಿಂದ ಮಾಡಿರುವಂಥ ರಾಕ್ ಗಾರ್ಡನ್, ರೋಸ್ ಗಾರ್ಡನ್ ಆ್ಯಂಡ್ ಸುಕುನಾ ಲೇಕ್. ಸುಕುನಾ ಲೇಕ್ ಆಲ್ಸೋ ಒನ್ ಆರ್ಟಿಫಿಷಿಯಲ್ ಲೇಕ್ ಅಂತಲೇ ನಾವು ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ದ ಮೇನ್ ವರ್ತ್ ಸೀಯಿಂಗ್ ಪ್ಲೇಸಸ್ ಇನ್ Chandigarh. Okay children, yes, and the major festivals celebrated here: Diwali, Holi and Guru Prabha. Okay, Guru Puraba, sorry, Guru Puraba. Main festivals here: Diwali, Holi and Guru Puraba. Understood children? Yes, the factoid kottidare nodi illi. The rose garden in the biggest garden of the roses in Asia. ಸೊ ರೋಸ್ ಗಾರ್ಡನ್ ಅಂತ ಹೇಳಿದೆ ನಾನು. ಸೊ ಈ ರೋಸ್ ಗಾರ್ಡನಲ್ಲಿ ಬಿಗ್ಗೆಸ್ಟ್ ಗಾರ್ಡನ್ ಆಫ್ ಅ ರೋಸಸ್ ಇನ್ ಏಷ್ಯಾ ಅಂತ ಹೇಳ್ಬೋದು. ಇಟ್ ಮೀನ್ಸ್ ಓವರ್ 16,000 ಟೈಪ್ ಆಫ್ ರೋಸಸ್ ಆರ್ ಗ್ರೋನ್ ಇಯರ್. ಸೊ 16,000 ಜಾತಿಯ ಗುಲಾಬಿ ಹೂಗಳನ್ನು ಅಲ್ಲಿ ಬೆಳೀತಾರಂತೆ. ಸೊ ಇಟ್ಸ್ ಫೇಮಸ್, ನೋ? ಎಸ್, ಚಂಡೀಗಢಲ್ಲಿ ಒಂದು ಗಾರ್ಡನ್ ಇದೆ ಅಂತ ಹೇಳಿದ್ರೆ ಅದು ರೋಸ್ ಗಾರ್ಡನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಓಕೆ, ದಿಸ್ ಇಸ್ ಆಲ್ ಅಬೌಟ್ ಚಂಡೀಗಢ. ಆ್ಯಂಡ್ ದ ನೆಕ್ಸ್ಟ್ ಒನ್, Ahmedabad. So Ahmedabad is the largest city in Gujarat. Okay, not a capital. So largest city in Gujarat, and Gujarat's capital Gandhinagar. Okay, so and was once its a capital. One time alli idu capital aginu saha ಆಳ್ವಿಕೆಯನ್ನು ಮಾಡಿದೆ. Okay, and also it's located on the banks of the river Sabarmati. So Sabarmati river, where it will come means western part. I will show you after the class. ನಿಮಗೆ ಈ ಕ್ಲಾಸ್ ಮುಗಿಯುವಾಗ ನಾನು ನಿಮಗೆ ಎಲ್ಲ ಪ್ಲೇಸಸ್ ಎಲ್ಲಿ ಬರುತ್ತೆ, ರಿವರ್ಸ್ ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಒಂದ್ಸರಿ ತೋರಿಸ್ತೀನಿ. ಓಕೆ, ಸೊ ಆ್ಯಂಡ್ ಇಟ್ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ Sabarmati, ಆ್ಯಂಡ್ ದ ಸಿಟಿ is famous for like a textile. Textile means a cotton textile. Once it's called a Manchestery of ಈಸ್ಟ್ ಅಂತಲೇ ನಾವು ಕರಿತೀವಿ. ಮ್ಯಾಂಚೆಸ್ಟರಿ ಅಂದರೆ ದಿಸ್ ಇಸ್ ಅ ಕಾಟನ್ ಇಂಡಸ್ಟ್ರಿ. ಕಾಟನ್ ಹತ್ತಿ ಬಟ್ಟೆ ಕಾರ್ಖಾನೆಗೆ ತುಂಬ ಮ್ಯಾಂಚೆಸ್ಟರಿ, ಇದು ಬ್ರಿಟಿಷರ ಕಾಲದಿಂದ ಬಂದಿರುವಂಥ ಹೆಸರು. ಮ್ಯಾಂಚೆಸ್ಟರಿ ಆಫ್ ದ ಈಸ್ಟ್ ಅಂತೇಳಿ ನಾವು ಕರಿತೀವಿ. ಮ್ಯಾಂಚೆಸ್ಟರಿ ಅಂದರೆ ಏನೂ ಅಲ್ಲ. ಸೊ ಇಲ್ಲಿ ಏನಂತ ಅರ್ಥ ಅಂದರೆ ಕಾಟನ್ ಇಂಡಸ್ಟ್ರಿಗೆ ತುಂಬ ಫೇಮಸ್ ಆಗಿದೆ ಗುಜರಾತ್. ಓಕೆ ಚಿಲ್ಡ್ರನ್? ಎಸ್, ಆ್ಯಂಡ್ ಪೀಪಲ್ ಸ್ಪೀಕ್ ಗುಜರಾತಿ. ಅಂಡರ್ಸ್ಟುಡ್? ಆ್ಯಂಡ್ ಆಲ್ಸೋ ಸ್ಪೋಕನ್ ಹಿಂದಿ ಆ್ಯಂಡ್ English. Okay, so yes, and places to visit, worth seeing places here. So walled city and Gandhi Ashram, Aksharadhama and Siddhi Bashir Mosque and Kankaria Lake and the Kite Museum. Okay, and the major festivals celebrated here mainly Navaratri, Diwali, Holi and Eid. Okay, and during the Navaratri people perform like a Ras Garba. Okay, Ras Garba means it's one of the main traditional festival in this Gujarat. Okay, so already we know that means every state it has its own ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು ಅಥವಾ ಫೆಸ್ಟಿವಲ್ಸನ್ನು ಹೊಂದಿರುತ್ತೆ. ಅದರದ್ದೇ ಆಗಿರುವಂಥ ಅದರದ್ದೇ ಸಾಂಪ್ರದಾಯಿಕ ಹಬ್ಬಗಳನ್ನು ಹೊಂದಿರುತ್ತೆ, ಸಾಂಪ್ರದಾಯಿಕ ನೃತ್ಯಗಳನ್ನು ಅದು ಹೊಂದಿರುತ್ತೆ. ಸೊ ಅದೇ ರೀತಿ ನಮ್ಮ ಗುಜರಾತ್ ಅಂದರೆ ಅಹಮದಾಬಾದ್ ಪೀಪಲ್ಸ್, ಅಹಮದಾಬಾದನ್ನು ನಾವು ಅಹಮದಾಬಾದ್ ಅಂತಲೂ ನಾವು ಕರಿತೀವಿ ಅಲ್ವಾ. ಸೊ ಅಹಮದಾಬಾದ್ ಪೀಪಲ್ ಸೆಲೆಬ್ರೇಟ್ ಒನ್ ಟ್ರೆಡಿಷನಲ್ festival, that is a Ras Garba Navaratri. Okay children, okay, this is all about Ahmedabad. And next one, Guwahati. This is also one of the largest city in like Assam. So where it will come, Assam means like eastern part of India. Okay, eastern part alli barutte. So Guwahati is the largest city in Assam, and like Assam capital Dispur anteli ನಾವು ಕರಿತೀವಿ. What we call Dispur, and it is situated on the banks of the river Brahmaputra. Okay, and the people here speak Assami language and Bangla and English also spoken. Guwahati is an important river port. Already given one example, port ಗೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದೆ. ದಟ್ ಈಸ್ ಅ ಪಾಂಡು ಪೋರ್ಟ್ ಅಂತೇಳಿ ಕರಿತೀವಿ, ಲಾರ್ಜೆಸ್ಟ್ ಪೋರ್ಟ್ ಇನ್ ಸಿಟಿ. ಆ ಒಂದು ಸಿಟಿಯಲ್ಲಿ ಒಂದು ಪೋರ್ಟ್ ಇದೆ ಅಂತ ಹೇಳಿದ್ರೆ ಅದು ಯಾವುದು ಅಂದರೆ ಪಾಂಡು ಪೋರ್ಟ್. ಓಕೆ, ದ ಸೆಂಟರ್ ಫಾರ್ ಟ್ರೇಡ್. ಇದು ಯಾವುದಕ್ಕೆ ತುಂಬ ಬಹು ಮುಖ್ಯವಾಗಿರುವಂಥದ್ದಂದರೆ ವ್ಯಾಪಾರಕ್ಕೆ. ಓಕೆ ಚಿಲ್ಡ್ರನ್? ಆ್ಯಂಡ್ ಇಂಡಸ್ಟ್ರೀಸ್, ಟೀ, ಅಗ್ರಿಕಲ್ಚರ್ ಆ್ಯಂಡ್ ಆಯಿಲ್ ರಿಫೈನಿಂಗ್ are the major industries. And the cities, a temple, some worth seeing places means Kamakaya temple, and is a well known the state zoo in worth
a visit for the unique Indian one-horn rhinoceros. Okay, one-horn rhino. ಸೊ ಎಂಡೇಂಜರ್ಡ್ ಸ್ಪೀಸಸ್ ಅಂತ, ಎಂಡೇಂಜರ್ಡ್ ಅಂದರೆ ಅಳುವಿನ ಅಂಚಿನಲ್ಲಿರುವಂಥ ಒಂದು ಪ್ರಾಣಿಗಳ ಒಂದು ಪಟ್ಟಿಯಲ್ಲಿ ಇದು ಸಹ ಇದೆ. ಸೊ ಈ ಒಂದು ಪ್ರಾಣಿಯನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ದಟ್ ಈಸ್ ಗುವಾಹಟಿಯಲ್ಲಿ ಝೂ ಅಲ್ಲಿ ನಾವು ನೋಡ್ಬೋದು. ಒನ್ ಆರ್ಡ್, ಒಂದೇ ಒಂದು ಕೊಂಬಿರುವಂಥ ಒಂದು ರೈನೋಸರ್ಸ್, ಖಡ್ಗಾಮೃಗ ಅಂತೇಳಿ ನಾವು ಅದನ್ನು ಕರಿತೀವಿ, ರೈನೋ. ಓಕೆ, ಆ್ಯಂಡ್ ಬಿಹು ಈಸ್ ದ ಮೇಜರ್ ಫೆಸ್ಟಿವಲ್. ಸೊ ಇವಾಗ ನಾವು ಅಹಮದಾಬಾದಲ್ಲಿ, ಸೊ ಲೈಕ್ ಗುಜರಾತಲ್ಲಿ ನಾವು ಒಂದು ಫೆಸ್ಟಿವಲನ್ನು ನೋಡಿದ್ವಿ, ಅದು ರಸಗರ್ಭ ನವರಾತ್ರಿ ಅಂತ ಹೇಳಿ. ಸೊ ಸೇಮ್ ಥಿಂಗ್, ಸೊ ದಿಸ್ ಗುವಾಹಟಿ and this means Assam, it has its own festival, like Bihu is the major festival celebrated here. Okay children, so this is all about Guwahati. So next one, Patna. Patna is the capital of Bihar. Understood? So Patna is the capital of Bihar, and Bihar, old name of the Bihar ಗೆ ನಾವು ಏನಂತ ಕರಿತಾ ಇದ್ವಿ, ಮಗಧ ಅಂತೇಳಿ ನಾವು ಕರಿತೀವಿ. Okay, and it was earlier called Pataliputra. So what we called in earlier the Pataliputra, and was the capital of King Chandragupta Maurya. ಮೌರ್ಯ ಡೈನಾಸ್ಟಿ ಒಬ್ಬ ರೂಲರ್ ಚಂದ್ರಗುಪ್ತ ಮೌರ್ಯ ಒಂದು ಕಾಲದಲ್ಲಿ ಇದನ್ನು ಕ್ಯಾಪಿಟಲ್ ಆಗಿ ಅವರು ಆಳ್ವಿಕೆಯನ್ನು ಮಾಡಿದ್ದಾರೆ. The part of the city is located near the banks of the river Ganga. So this city also located in the bank of the river Ganga. Ganga river na ಒಂದು bank of the river ಹತ್ರ ಇರುವಂಥ ಸಿಟಿ ಯಾವುದು ಅಂತ ಹೇಳಿದ್ರೆ ಪಾಟ್ನಾ, ಮೀನ್ಸ್ ಪಾಟಲಿಪುತ್ರ, and has a very fertile soil. ಡಿಯರ್ ಚಿಲ್ಡ್ರನ್, ನಿಮಗೆ ಗೊತ್ತು, ಎಲ್ಲಿ ನದಿ ಹರಿಯುತ್ತೋ ಅಲ್ಲಿ ಸುತ್ತಮುತ್ತ ಎಲ್ಲ ಮಣ್ಣು ಏನಾಗಿರುತ್ತೆ, ತುಂಬ ಫಲವತ್ತಾಗಿರುತ್ತೆ, ಅದು ವ್ಯವಸಾಯ ಮಾಡೋದಕ್ಕೆ ತುಂಬ ಸೂಟಬಲ್ ಅಂತೇಳಿ, ಇಟ್ಸ್ ವೆರಿ ಸೂಟಬಲ್ ಫಾರ್ ಅಗ್ರಿಕಲ್ಚರ್ ಅಂತಲೇ ಹೇಳ್ತೀವಿ. ಓಕೆ, ಸೊ ಆ್ಯಂಡ್ ಪೀಪಲ್ ಸ್ಪೀಕ್ ಹಿಂದಿ, ಭೋಜ್ಪುರಿ, ಉರ್ದು ಆ್ಯಂಡ್ ಇಂಗ್ಲೀಷ್. ಓಕೆ ಚಿಲ್ಡ್ರನ್, ಎಸ್. ಆ್ಯಂಡ್ ಸಮ್ ವರ್ತ್ ಸೀಯಿಂಗ್ ಪ್ಲೇಸಸ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಲೈಕ್ ರಾಜ್ಭವನ್, ಮಹಾರಾಜಾಸ್ ಪ್ಯಾಲೇಸ್ ಆ್ಯಂಡ್ ಹೈಕೋರ್ಟ್ ಆ್ಯಂಡ್ ದ ಮ್ಯೂಸಿಯಂ, ಆ್ಯಂಡ್ ಆಲ್ಸೋ ದ ವೆಸ್ಟ್ ಆಫ್ ದ ಸಿಟಿ. ಈ ವೆಸ್ಟ್ ಸೈಡ್ನ ಅಂದರೆ ಈ ಸಿಟಿನ ವೆಸ್ಟ್ ಸೈಡ್ ಇದು ಸಿಚುವೇಟ್ ಆಗಿದೆ, ರಾಜ್ಭವನ್ನು, ಮಹಾರಾಜ ಪ್ಯಾಲೇಸು ಆ್ಯಂಡ್ ಹೈಕೋರ್ಟ್. ಓಕೆ ಚಿಲ್ಡ್ರನ್, ಎಸ್. ಆ್ಯಂಡ್ ದ ಪಾಟ್ನಾ ಸಾಹಿಬ್ ಗುರುದ್ವಾರ್, ದಿಸ್ ಅ ಬರ್ತ್ ಪ್ಲೇಸ್ ಆಫ್ ಗುರು ಗೋವಿಂದ ಸಿಂಗ್ ಅಂತಲೇ ಹೇಳಿದೆ. ಗುರು ಗೋವಿಂದ ಸಿಂಗ್ನ ಒಂದು ಬರ್ತ್ ಪ್ಲೇಸ್ ಇದು, ಆ್ಯಂಡ್ 10th ಗುರು ಅಂತಲೇ ಹೇಳ್ತೀವಿ. ಸಿಖ್ನ ಒಂದು 10ನೆಯ ಗುರು ಯಾರು ಅಂತ ಹೇಳಿದ್ರೆ ಸೊ ಗುರು ಗೋವಿಂದ ಸಿಂಗ್. ಇಂಥವರ ಒಂದು ಜನ್ಮಸ್ಥಳ ಎಲ್ಲಾಗಿರೋದು ಅಂತ ಹೇಳಿದ್ರೆ ಈ ಒಂದು ಪಾಟ್ನಾದಲ್ಲಿ. ಓಕೆ, ಸೊ ಆ್ಯಂಡ್ ಸಾಹಿಬ್ ಗುರುದ್ವಾರ ಆ್ಯಂಡ್ ಸೆಂಟ್ ಮೇರಿಸ್ ಚರ್ಚ್. ಓಕೆ, ಆ್ಯಂಡ್ ಮೇನ್ ಫೆಸ್ಟಿವಲ್ಸ್ ಇಯರ್ ಛತ್, ದಿವಾಲಿ, ಹೋಲಿ ಆ್ಯಂಡ್ ಈದ್ celebrated in Patna. Okay children, this is all about Patna. And Thiruvananthapuram. So Thiruvananthapuram is the capital of Kerala and the largest city in Kerala. So largest city in Kerala, and also lies on the coast extreme, like a southwestern part of India. The city is built over 7 forests. ಸೊ ಅದರ ಸುತ್ತಮುತ್ತ ಒಂದು 7 ಫಾರೆಸ್ಟ್ಸ್ಗಳನ್ನು ನಾವು ನೋಡ್ಬೋದು. ಸೊ ಪ್ಲೇಸಸ್ ಟು ವಿಸಿಟ್ ಇಯರ್ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್ ಆ್ಯಂಡ್ ಪ್ಯಾಲೇಸ್ ಮ್ಯೂಸಿಯಂ ಆ್ಯಂಡ್ ಶ್ರೀ ಚೈತ್ರ ಆರ್ಟ್ ಗ್ಯಾಲರಿ ಆ್ಯಂಡ್ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಆ್ಯಂಡ್ ಆಲ್ಸೋ ದ ಕೋವಲಂ ಬೀಚ್. ಶಾಲೋ ವಾಟರನ್ನು ನೋಡ್ತೀವಿ ನಾವು ಈ ಕೋವಲಂ ಬೀಚಲ್ಲಿ, ಆ್ಯಂಡ್ ಲೋ ಟೈಡ್ಸ್ ಇರೋದನ್ನು ನಾವು ನೋಡ್ತೀವಿ. ಓಕೆ, ಸೊ ಪೀಪಲ್ ಇನ್ ತಿರುವನಂತಪುರಂ ಸೆಲೆಬ್ರೇಟ್ ಓಣಂ ಆ್ಯಂಡ್ ವಿಶು ಆ್ಯಂಡ್ ಕ್ರಿಸ್ಮಸ್ ಆ್ಯಂಡ್ ಈದ್. ದ ಪೀಪಲ್ ಸ್ಪೀಕ್ ಮಲಯಾಳಂ ಭಾಷೆಯನ್ನು ಮಾತಾಡ್ತಾರೆ, ಅದ್ರ ಜೊತೆಗೆ ಇಂಗ್ಲೀಷನ್ನು ಸಹ ಮಾತಾಡ್ತಾರೆ. ಓಕೆ ಚಿಲ್ಡ್ರನ್, ಸೊ ದಿಸ್ ಇಸ್ ಅ ತಿರುವನಂತಪುರಂ. ಆ್ಯಂಡ್ ಲಕ್ನೋ, ದ ಲಾಸ್ಟ್ ಇಂಪಾರ್ಟೆಂಟ್ ಸಿಟಿ, ಲಕ್ನೋ. Lucknow is the capital of Uttar Pradesh. Okay, so Uttar Pradeshna ಒಂದು ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ಲಕ್ನೋ, ಆ್ಯಂಡ್ ಇಟ್ ಈಸ್ ದ ಒನ್ ಆಫ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಗೋಮತಿ. ಸೊ ಗಂಗಾ ರಿವರ್ನ ಮೇಲ್ಗಡೆ ಬರುತ್ತೆ, ನಾನು ತೋರಿಸ್ತೀನಿ. ಸೊ ಗೋಮತಿ, ಆಲ್ ಇಂಪಾರ್ಟೆಂಟ್ ಗವರ್ನಮೆಂಟ್ ಆಫೀಸರ್ಸ್ ಆರ್ ಇನ್ ಲೊಕೇಟೆಡ್ ಲಕ್ನೋ. ಸೊ ಆಲ್ರೆಡಿ ವಿ ನೋ ದಟ್ ಪಾಸ್ಪೋರ್ಟ್ ಆಫೀಸ್ ಆಗಿರ್ಬೋದು, ಕೃಷಿ ಭವನ್ ಆಗಿರ್ಬೋದು, ಸೊ ಮೆನಿ ಗವರ್ನಮೆಂಟ್ ಆಫೀಸರ್ಸ್ ಆರ್ ಲೊಕೇಟೆಡ್ ಇನ್ ಲಕ್ನೋ. And major industries in the city are food, sugar, cotton textiles
handicrafts and electrical goods, okay, and very famous for a chicken embroidery work. So chicken embroidery of a Lucknow is a popular all over the world ಅಂತಲೇ ನಾವು ಹೇಳ್ತೀವಿ, ಓಕೆ. ಸೊ ಆ್ಯಂಡ್ ದ ಮೇನ್ ಶಾಪಿಂಗ್ ಸೆಂಟರ್ ಲಕ್ನೋ ಆರ್ ಅಮೀನಾಬಾದ್ ಆ್ಯಂಡ್ ಆಲ್ಸೋ ದ ಹಜರ್ ಟಗ್ನಜ್, ಓಕೆ. ಸೊ ಹಜರ್ ಟಗ್ನಜ್ ಅನ್ನೋ ಎರಡು ಪ್ಲೇಸಲ್ಲಿ ನಾವು ಶಾಪಿಂಗ್ ಸೆಂಟರ್ಸನ್ನು ನಾವು ನೋಡ್ಬೋದು. ಆ್ಯಂಡ್ ಆಲ್ಸೋ ದ ವೇರಿಯಸ್ ಮಾನ್ಯುಮೆಂಟ್ಸ್ ಲೈಕ್ ಬಾರಾ ಇಮಾಂಬಾರ ನೋಡ್ಬೋದು, ಆ್ಯಂಡ್ ರೂಮಿ ದರ್ವಾಜಾ ಆ್ಯಂಡ್ ದ ರೆಸಿಡೆನ್ಸ್ ಆ್ಯಂಡ್ ದ ಕ್ಲಾಕ್ ಟವರ್ ಆ್ಯಂಡ್ ದ ಶಹೀದ್ ಸ್ಮಾರಕ್, ಓಕೆ. ಸೊ ದೀಸ್ ಆರ್ ದ ಮಾನ್ಯುಮೆಂಟ್ಸ್ ಅಂದರೆ ಸ್ಟ್ಯಾಚ್ಯೂಸ್ ಆ್ಯಂಡ್ ಸ್ಮಾರಕಗಳು ಅಂತೇಳಿ ನಾವು ಕರಿತೀವಿ, ಓಕೆ. ಆ್ಯಂಡ್ ದ ಪೀಪಲ್ ಇಸ್ ಅ ಲಕ್ನೋ ಸೆಲೆಬ್ರೇಟ್ ದಿವಾಲಿ, ಹೋಲಿ, ಈದ್ ಆ್ಯಂಡ್ ಮೊಹರಮ್ ಆ್ಯಂಡ್ ಕ್ರಿಸ್ಮಸ್, ಆ್ಯಂಡ್ ದ ಪೀಪಲ್ ಸ್ಪೀಕ್ Hindi and Urdu and English, okay. So main official language here Hindi and other languages Urdu and English, okay. Fact adel kottidare ನೋಡಿ, the Bara Imam Bara of Lucknow has the largest arched galleries in the world ಅಂತಲೇ ಹೇಳ್ಬೋದು. Arched gallery ಅಂತ ಹೇಳ್ತೀವಿ, okay. So in the world, okay children. So this is all about our Indian main important festivals, okay. So and also we have to preserve or look after those things are carefully so that our future generations, okay. So ಇದನ್ನೆಲ್ಲ ನಾವೇನು ಮಾಡಬೇಕು, ಕಾಪಾಡಬೇಕು ಅಲ್ವಾ. ಯಾಕೆ? ಸೊ ಮುಂದಿನ ಜನ್ರೇಷನಿಗೆ ಅಲ್ವಾ. ಸೊ ಮುಂದೆ ಬರೋವಂಥ ಜನ್ರೇಷನ್ ಈ ರೀತಿ ಇತ್ತು ನಮ್ಮ ಒಂದು ದೇಶದಲ್ಲಿ, ಈ ರೀತಿ ಒಂದು ಹಿಸ್ಟೋರಿಕಲ್ ಪ್ಲೇಸಸ್ ಆಗಿರ್ಬೋದು, ಒಂದು ಮೇನ್ ಇಂಪಾರ್ಟೆಂಟ್ ಪ್ಲೇಸಸನ್ನು ಅವರಿಗೆ ನೋಡೋದಕ್ಕೆ ನಾವು ಏನು ಮಾಡಬೇಕು, ಅವಕಾಶವನ್ನು ಮಾಡಬೇಕು. ನಾವು ಕೇರ್ಫುಲ್ಲಾಗಿ ಇದನ್ನು ನಾವು ಸೊ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀವಿ ಅಲ್ವಾ. ಸೊ ಆ್ಯಂಡ್ ಕ್ಯಾನ್ ಗೆಟ್ ದ ಆಪರ್ಚುನಿಟಿ, ನಮ್ಮದು ಒಂದು ಆಪರ್ಚುನಿಟಿ, ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಲೆಸನ್ ಅದರ್ ಇಂಪಾರ್ಟೆಂಟ್ ಸಿಟೀಸ್, ಓಕೆ. ಸೊ ಇವಾಗ ನಿಮಗೆ ಏನು ತೋರಿಸ್ತೀನಿ ಅಂದರೆ ಇಂಡಿಯಾ ಮ್ಯಾಪಲ್ಲಿ ಸೊ ಈ ಎಲ್ಲ ಸಿಟೀಸ್ ಎಲ್ಲಿ ಬರುತ್ತೆ ಅನ್ನೋದನ್ನು ಒಂದೇ ಮ್ಯಾಪಲ್ಲಿ ನಿಮಗೆ ಇವಾಗ ಶೋ ಮಾಡಿ ತೋರಿಸ್ತೀನಿ, ಓಕೆ ಚಿಲ್ಡ್ರನ್. ಎಸ್, ಸೊ ಯು ಆಲ್ಸೋ ಡ್ರಾ ಒನ್ ಇಂಡಿಯಾ ಮ್ಯಾಪ್, ಓಕೆ. ನೀವು ಒಂದು ಇಂಡಿಯಾ ಮ್ಯಾಪನ್ನು ಡ್ರಾ ಮಾಡಿ. Okay children, yes, so I will write here India map, okay. So first you see direction, so direction ಹೇಗೆ ಬರುತ್ತೆ, ಸೊ ಇದನ್ನು ನಾವು ನಾರ್ತ್ ಅಂತೇಳಿ ಕರಿತೀವಿ. ಸೊ ಐ ವಿಲ್ ರೈಟ್ ಹಿಯರ್ ನಾರ್ತ್, ಓಕೆ. ದಿಸ್ ಇಸ್ ದ ಸೌತ್ and this is east and this is west, okay children. So first city ಯಾವ್ದಾಗಾದ್ರೆ, ಸೊ ಇಂಡಿಯಾ ದೇರ್ ಆರ್ 29 states and 7 ಯೂನಿಯನ್ ಟೆರಿಟರೀಸನ್ನು ಒಳಗೊಂಡಿರುವಂಥ ಒಂದು ದೇಶ, ಓಕೆ. ಸೊ ಫಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಲೆಸನ್ನಲ್ಲಿ ಫಸ್ಟು ಇಂಪಾರ್ಟೆಂಟ್ ಸಿಟಿ ಯಾವುದು ಅಂತ ಹೇಳಿದ್ರೆ ಹೈದ್ರಾಬಾದ್, ಓಕೆ. ಸೊ ಹೈದ್ರಾಬಾದ್ ಈಸ್ ದ ಕ್ಯಾಪಿಟಲ್ ಆಫ್ ತೆಲಂಗಾಣ ಅಂತ ಹೇಳಿದೆ ನಾನು. ಸೊ ಕ್ಯಾಪಿಟಲ್ ಆಫ್ ತೆಲಂಗಾಣ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ, ಸೊ ಸೌತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಸೌತ್ ಈಸ್ಟರ್ನ್
part of India. And also you can refer page number 70, some important cities of India ಅಂತೇಳಿ ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಲೊಕೇಟ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ಹೈದ್ರಾಬಾದ್. ಓಕೆ, Hyderabad. Okay children, so this is Hyderabad. So ನೀವು ಓಕೆ. ಸೊ ನೆಕ್ಸ್ಟ್ ಒನ್, ಸೊ ಹೈದ್ರಾಬಾದ್ ಅಂದಮೇಲೆ ನಾವು ಯಾವುದನ್ನು ನೋಡ್ತಿದ್ದೀವಿ? ಬ್ಯಾಂಗ್ಳೂರ್, ಅವರ್ ಕ್ಯಾಪಿಟಲ್, ಕರ್ನಾಟಕಸ್ ಕ್ಯಾಪಿಟಲ್ ಬ್ಯಾಂಗ್ಳೂರ್. ಓಕೆ, ಸೊ ಬ್ಯಾಂಗ್ಳೂರನ್ನು ನಾನು ಎಲ್ಲಿ ಮಾಡ್ತಾ ಇದ್ದೀನಿ? ಸೊ ಇಲ್ಲಿ ಬ್ಯಾಂಗಲೂರ್. Okay, so Bangalore. So it's a south western part of India. South western part of India ದಲ್ಲಿ ಬ್ಯಾಂಗ್ಳೂರ್ನ ನೋಡ್ತೀವಿ. ಸೌತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಹೈದ್ರಾಬಾದನ್ನು ನೋಡ್ತೀವಿ. ನೆಕ್ಸ್ಟ್ ಒನ್ ಬ್ಯಾಂಗ್ಳೂರ್ ಆದಮೇಲೆ ಯಾವುದು? ಜೈಪುರ್. ಸೊ ರಾಜಸ್ಥಾನ್. ಸೊ ಜೈಪುರ್ ಇಸ್ ದ ಕ್ಯಾಪಿಟಲ್ ಆಫ್ ರಾಜಸ್ಥಾನ್. ಸೊ ಜೈಪುರ್ ಎಲ್ಲಿ ಬರುತ್ತೆ ಹಾಗಾದರೆ? ಸೊ ಇಯರ್ ನಾವಿಲ್ಲಿ ಒಂದು ಕರ್ವನ್ನು ತೊಗೊಂಡಿದ್ದೀವಲ್ವಾ? ಸೊ ಇಲ್ಲಿ ನೀವು ಲೊಕೇಟ್ ಮಾಡಿದ್ರೆ ಸಾಕು, ಜೈಪುರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಜೈಪುರ್. ಓಕೆ, ಸೊ ನೆಕ್ಸ್ಟ್ ಒನ್ ಯಾವುದಾಗಾದರೆ? ಚಂಡೀಗಢ್. ಚಂಡೀಗಢದ ಕ್ಯಾಪಿಟಲ್ 2 ಸ್ಟೇಟ್ಸ್ ಕ್ಯಾಪಿಟಲ್, ಅದು ಪಂಜಾಬ್ ಆ್ಯಂಡ್ ಹರಿಯಾಣ. ಸೊ ಎಲ್ಲಿ ಬರುತ್ತೆ ಹಾಗಾದರೆ ಅದು? ಸೊ ಚಂಡೀಗಢ್ ಅಂದರೆ ನಿಮ್ಮ ಜೈಪುರ್ಗಿನ ಸ್ವಲ್ಪ ಮೇಲ್ಭಾಗದಲ್ಲಿ ಬರಬೇಕು. ನಾನು ಇಲ್ಲಿ ಲೊಕೇಟ್ ಮಾಡ್ತಾ ಇದ್ದೀನಿ. ಓಕೆ ಚಿಲ್ಡ್ರನ್, ಸೊ ಚಂಡೀಗಢ್. Chandigarh. Okay, yes, Chandigarh. And next one, Ahmedabad. Ahmedabad is the largest city in Gujarat ಅಂತೇಳಿ ನಾವು ಕರಿತೀವಿ. ಸೊ ಗುಜರಾತ್ ಅಂದರೆ ನಾವು ಈ ಪಾರ್ಟಲ್ಲಿ, ವೆಸ್ಟರ್ನ್ ಪಾರ್ಟಲ್ಲಿ ನೋಡ್ತೀವಿ. ಸೊ ದಟ್ ಈಸ್ ಇನ್ ಅಹಮದಾಬಾದ್. ವಿ ಆಲ್ಸೋ ಕಾಲ್ಡ್ ಅಹಮದಾಬಾದ್ ಅಂತೇಳಿ ಕರಿತೀವಿ. ಅಹಮದಾಬಾದ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಗುವಾಹಟಿ. ಸೊ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಸೊ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅಸ್ಸಾಂ ಇಲ್ಲಿ ಬರುತ್ತೆ. ಅಸ್ಸಾಂ. ಓಕೆ, ಸೊ ನಾಟ್ ಅಸ್ಸಾಂ, ಸಾರಿ. ಸೊ ಇಟ್ ಮೀನ್ಸ್ ಗುವಾಹಟಿ ಅಂತೇಳಿ ನಾವು ಕರಿತೀವಿ. ಗುವಾಹಟಿ. ಓಕೆ, ಸೊ ರಿವರ್ಸ್ನ ಮತ್ತೆ ತೋರಿಸ್ತೀನಿ ನಾನು. ಆ್ಯಂಡ್ ಪಾಟ್ನಾ ಇಸ್ ದ ಬಿಹಾರ್. ಸೊ ಬಿಹಾರ್ ಇಲ್ಲಿ ಬರುತ್ತೆ, ಪಾಟ್ನಾ. ಸೊ ನಾರ್ತ್ ಈಸ್ಟರ್ನ್ ಪಾರ್ಟ್ ಬಿಹಾರ್. ಸೊ ಪಾಟ್ನಾ, ನಾರ್ತ್ ಈಸ್ಟರ್ನ್ ಪಾರ್ಟ್. ಓಕೆ, ಆ್ಯಂಡ್ ತಿರುವನಂತಪುರಂ ಮೀನ್ಸ್ ಲೈಕ್ ಸೌತ್ ವೆಸ್ಟ್ ಆರ್ ಸೌತ್ ವೆಸ್ಟರ್ನ್ ಪಾರ್ಟ್, ಕೇರಳ. ಸೊ ಇಯರ್ ತಿರುವನಂತಪುರಂ. ತ್ರಿವಂದರಂ ಅಂತಲೂ ನಾವು ಈ ಪ್ಲೇಸನ್ನು ಐಡೆಂಟಿಫಿಕೇಶನ್ ಮಾಡ್ತೀವಿ. ಓಕೆ, ತಿರುವನಂತಪುರಮನ್ನು ಇನ್ನೊಂದು ಹೆಸರಲ್ಲಿ ಏನಂತ ಕರಿತೀವಿ? ತ್ರಿವಂದರಂ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಇಟ್ಸ್ ಲೊಕೇಟೆಡ್ ಇನ್ ದ ಸೌತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ. ಸೌತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ. ಸೊ ಕೇರಳ. ಓಕೆ, ಸೊ ಕೇರಳದ ಒಂದು ಲಾರ್ಜೆಸ್ಟ್ ಸಿಟಿ ಯಾವುದು? ತಿರುವನಂತಪುರಂ. ಆ್ಯಂಡ್ ಲಾಸ್ಟ್ ಒನ್ ಲಕ್ನೋ. ಉತ್ತರ ಪ್ರದೇಶ್ ಇಲ್ಲಿ ಬರುತ್ತೆ, ಉತ್ತರ ಪ್ರದೇಶ್, ಲಕ್ನೋ. ಓಕೆ, ಲಕ್ನೋ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಸಿಟೀಸ್. ಓಕೆ, ಸೊ ಲೈಕ್ ಚಂಡೀಗಢ್ ನಾರ್ತಲ್ಲಿ ಬರುತ್ತೆ, ಆ್ಯಂಡ್ ಜೈಪುರ್ ಆಲ್ಸೋ ನಾರ್ತ್ ವೆಸ್ಟ್ ಸೈಡ್ ಬರುತ್ತೆ, ಅಹಮದಾಬಾದ್ ವೆಸ್ಟರ್ನ್ ಪಾರ್ಟ್, ಬ್ಯಾಂಗ್ಳೂರ್ ಸೌತ್ ವೆಸ್ಟರ್ನ್ ಪಾರ್ಟಲ್ಲಿ ಬರುತ್ತೆ, ಮತ್ತು ತಿರುವನಂತಪುರಂ ಸೌತ್ ವೆಸ್ಟರ್ನ್ ಪಾರ್ಟ್, ಆ್ಯಂಡ್ ಸೌತ್ ಈಸ್ಟಲ್ಲಿ ಬರೋದು ಹೈದ್ರಾಬಾದ್, ಆ್ಯಂಡ್ ಸೌತಲ್ಲಿ ಬರೋದು ಗುವಾಹಟಿ, ಆ್ಯಂಡ್ ನಾರ್ತ್ ಈಸ್ಟಲ್ಲಿ ಬರೋದು ಪಾಟ್ನಾ. Understood children? So this is all about important cities. Okay, so in your lesson other important cities ಕೊಟ್ಟಿರುವಂಥ ಲೊಕೇಶನ್ಸ್ಗಳು ಈ ರೀತಿ ಇದೆ. ಓಕೆ ಚಿಲ್ಡ್ರನ್? ಸೊ ಮೇನ್ ರಿವರ್ಸ್ನ ನಿಮಗೆ ಯಾವುದು ಹಾಗಾದರೆ? ಮೇನ್ ರಿವರ್ಸ್ ಅಂತ ಹೇಳಿದ್ರೆ ಗಂಗಾ ಕೊಟ್ಟಿದ್ದಾರೆ, ಗೋಮತಿ ಕೊಟ್ಟಿದ್ದಾರೆ, ಬ್ರಹ್ಮಪುತ್ರ ಕೊಟ್ಟಿದ್ದಾರೆ ಅಲ್ವಾ? ಸೊ ಇಯರ್ ಗಂಗಾ ರಿವರ್.
So Ganga river means which city is situated there means Ganga river and Sabarmati river ಕೊಟ್ಟಿದ್ದಾರೆ. ಓಕೆ, ಸೊ ಗಂಗಾ ರಿವರ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಗಂಗಾ. ಓಕೆ, ಸೊ ಗೋಮತಿ ಇಲ್ಲಿ ಗೋಮತಿ ರಿವರ್ ಅಂಡ್ ಬ್ರಹ್ಮಪುತ್ರ ಇಲ್ಲಿ ಅಮ್ಮ ಪುತ್ರ ಅಂಡ್ ಸಬರ್ಮತಿ ಇನ್ ಗುಜರಾತ್. ಸೊ ಇಲ್ಲೇ ಬರುತ್ತೆ. ಓಕೆ, ಸಬರ್ಮತಿ ರಿವರ್. ಓಕೆ, ಸೊ ಪಾಟ್ನಾ ನಾವೆಲ್ಲಿ, ಸೊ ಲೈಕ್ ಬಿಹಾರ್ ಹತ್ರ ನಾವು ನೋಡಿದ್ವಿ. ಸೊ ಪಾಟ್ನಾ ಲೈಕ್ ಗಂಗಾ ರಿವರ್ ಅಂತ ಹೇಳಿದ್ನಲ್ವಾ, ಇಲ್ಲಿ ಬರುತ್ತೆ ಗಂಗಾ ರಿವರ್ ಪಾಟ್ನಾ. ಆ್ಯಂಡ್ ಲಕ್ನೋ ಗೋಮತಿ ರಿವರ್. ಓಕೆ, ಸೊ ಆ್ಯಂಡ್ ಅನದರ್ ಒನ್ ಅಸ್ಸಾಂ ಬ್ರಹ್ಮಪುತ್ರ ರಿವರ್ ಆ್ಯಂಡ್ ಸಬರ್ಮತಿ ರಿವರ್ ಅಹಮದಾಬಾದ್ ಗುಜರಾತ್. ಓಕೆ ಚಿಲ್ಡ್ರನ್, ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ lesson other important cities. ಓಕೆ, ಸೊ ಗೋಮತಿ ರಿವರ್ ಲಕ್ನೋ ಮೇಲ್ಗಡೆ ಬರುತ್ತೆ ಅಲ್ವಾ. ಸೊ ಯಾಕಂದರೆ ಇದು ಉತ್ತರ ಪ್ರದೇಶಲ್ಲಿ ಬರುವಂಥದ್ದು ಲಕ್ನೋ. ಆ್ಯಂಡ್ ಇಟ್ಸ್ ಕರೆಕ್ಟ್, ಲಕ್ನೋ. ಎಸ್, ಗೋಮತಿ ಆ್ಯಂಡ್ ಪಾಟ್ನಾ ಗಂಗಾ ರಿವರ್, ಬ್ಯಾಂಕ್ ಆಫ್ ದ ಗಂಗಾ ರಿವರ್. ಆ್ಯಂಡ್ ಅಸ್ಸಾಂ ಬ್ಯಾಂಕ್ ಆಫ್ ದ ಗೋವಾಟಿ, ಬ್ಯಾಂಕ್ ಆಫ್ ದ ರಿವರ್ ಬ್ರಹ್ಮಪುತ್ರ. ಆ್ಯಂಡ್ ದಿಸ್ ಇಸ್ ಅ ಸಬರ್ಮತಿ. ಸೊ ಅಹಮದಾಬಾದ್ ಗುಜರಾತಲ್ಲಿ ಬರುವಂಥ ರಿವರ್. ಈ ಲೆಸನಲ್ಲಿ ನಿಮಗೆ ಇಷ್ಟು ಪ್ಲೇಸಸ್ಸು ಮತ್ತು ರಿವರ್ಸ್ ಬಗ್ಗೆ ನೀವು ಇಂಡಿಯಾ ಮ್ಯಾಪಲ್ಲಿ ತಿಳ್ಕೊಬೇಕು. ಓಕೆ ಚಿಲ್ಡ್ರನ್, ಎಸ್ ಅಂಡರ್ಸ್ಟುಡ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸ್ಟಾರ್ಟ್ ಅನದರ್ ಒನ್ ನ್ಯೂ ಲೆಸನ್. ಓಕೆ, ನಿಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ಇನ್ನೊಂದು ನ್ಯೂ ಲೆಸನನ್ನು ನಿಮಗೆ ಹೇಳ್ಕೊಡ್ತೀನಿ. ಓಕೆ ಚಿಲ್ಡ್ರನ್, ಎಸ್.